ಪ್ರೀತಿಯ ವೀಕ್ಷಕರೇ, ಮೊದಲನೇದಾಗಿ ಹೊಸ ವರ್ಷಕ್ಕೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಈ 2025 ಎಲ್ಲರ ಬದುಕಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತೆ ಕೆಲಸಗಳಲ್ಲಿ ಸಕ್ಸಸ್ ದೊರಕಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಚಾನಲ್ ಪರವಾಗಿ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರೂ ಕೂಡ ಜೊತೆನಲ್ಲಿ ಸಕ್ಸಸ್ ಆಗೋಣ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಒಂದ್ ಸ್ವಲ್ಪ ಭಿನ್ನ. ಬಹುತೇಕವಾಗಿ ನಾನು ಸಕ್ಸಸ್ ಸ್ಟೋರಿಯನ್ನ ಮಾಡ್ತಾ ಇದ್ದೀನಿ. ಆ ಸಕ್ಸಸ್ ಸ್ಟೋರಿ ಅನ್ನುವಂತ ಸಂದರ್ಭದಲ್ಲಿ ಆಲ್ರೆಡಿ 3 ವಿಡಿಯೋಗಳನ್ನ ಸಕ್ಸಸ್ ಸ್ಟೋರಿನಲ್ಲಿ ಮಾಡಿದ್ದೀನಿ. ಇದು 4ನೇ ವಿಡಿಯೋ ಅಂತ ಅನ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುವುದರ ಜೊತೆಗೆ ಈ ವರ್ಷದ ಸಕ್ಸಸ್ ಅಂತಕ್ಕಂಥ ವಿಚಾರವನ್ನ ಮಾತನಾಡ್ಲಿಕ್ಕೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಸಕ್ಸಸ್ ಆಗ್ಬೇಕು ಅಂತ ಎಲ್ಲರೂ ಬಯಸ್ತೀವಿ. ಬಹುತೇಕವಾಗಿ ಮನುಷ್ಯ ಹಿಡಿದ ಕೆಲಸವನ್ನ ಮಾಡಬೇಕು ಅಂತಾನೆ ಮುಂದೆ ಹೋಗ್ತಾನೆ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಅದು ಆಗ್ತಾ ಇರಲ್ಲ. ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಕೆಲವೊಮ್ಮೆ ಕೆಲವು ಜನಕ್ಕೆ ಕಾರಣ ಖಂಡಿತ ಗೊತ್ತಾಗುತ್ತೆ, ಕೆಲವು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ತಾನು ಮಾಡುವ ಕೆಲಸದಲ್ಲಿ ಇನ್ ಡೀಪ್ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಗೊತ್ತಾಗ್ತಾ ಹೋಗಲ್ಲ. ಯಾರು ತಾನು ಮಾಡುವ ಕೆಲಸದ ಬಗ್ಗೆ ಅತ್ಯಂತ ಮುತುವರ್ಜಿ ವಹಿಸಿ ಜವಾಬ್ದಾರಿ ವಹಿಸಿ ಮಾಡ್ತಾ ಹೋಗ್ತಾರೋ ಅವ್ರಿಗೆ ಅವರು ಮಾಡುವ ಕೆಲಸದ ಮೇಲೆ ಹಿಡ್ತಾ ಇರುತ್ತೆ. ಮತ್ತೆಲ್ಲ ಒಂದ್ ಕಡೆ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಅದನ್ನ ಬಹಳ ವಿಮರ್ಶೆಗೆ ಒಳಪಡಿಸಿ ಮತ್ತೆ ಅದನ್ನ ರೆಡಿ ಮಾಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಯಾವತ್ತು ಸೋಲಿದೆಯೋ ಅದನ್ನ ಸೋಲು ಅಂತ ಅನ್ಕೋಬಾರ್ದಂತೆ. ಯಾಕಂತ ಹೇಳಿದ್ರೆ ಅದು ಗೆಲುವಿನ ಮೆಟ್ಟಿಲು ಅಂತ. ಸೋತಾಗಷ್ಟೇ ನಮಗೆ ಏನಾದ್ರೂ ಗೊತ್ತಾಗೋದು. ಸೋಲ್ದೆ ಇದ್ರೆ ಗೊತ್ತೇ ಆಗೋದಿಲ್ಲ. ಅದರ ಪರಿಣಾಮ ಏನು, ನಾನು ಮುಂದೆ ಹೇಗೆ ಹೋಗ್ಬೇಕು ಗೊತ್ತೇ ಆಗೋದಿಲ್ಲ. ಉದಾಹರಣೆಗೆ ನೋಡ್ಕೊಳ್ಳಿ, ಒಂದ್ ಮಗು ಎಲ್ಲೋ ಎಡು ಬಿದ್ರೆ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ, ಓ ಹೀಗೆ ಓಡಿದರೆ ಹೀಗೆ ನಡೆದರೆ ನಾನು ಬೀಳ್ತೇನೆ ಅಂತ ಎಚ್ಚೆತ್ಕೊಳ್ಳುತ್ತೆ, ತಿಳ್ಕೊಳ್ಳುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಸೋತಂತ ಸಂದರ್ಭದಲ್ಲಿ ನಾ ಸೋತೆ ಅನ್ಬಾರ್ದಂತೆ, ಕಲಿತೆ ಅನ್ಬೇಕಂತೆ. ಹಾಗಾದ್ರೆ ನಾವು ಎಲ್ಲಾ ಒಂದು ಸೋಲುವಿಕೆಯಲ್ಲಿ ಏನಾದ್ರೂ ಕಲಿತಾ ಹೋಗ್ತೀವಿ. ಎಷ್ಟೋ ಮನುಷ್ಯರು ಸೋಲುವಿಕೆಯಲ್ಲಿ ಡಿಪ್ರೆಸ್ ಆಗ್ತಾರೆ. ನನ್ನ ಪ್ರಕಾರ ಸೋಲುವಿಕೆಯಲ್ಲಿ ನಾವು ಗಟ್ಟಿ ಆಗ್ಬೇಕು. ಯಾವಾಗ ನಾವು ಗಟ್ಟಿ ಆಗ್ತಾ ಹೋಗ್ತೇವೋ ನಮ್ಮ ಸೋಲುಗಳನ್ನ ನಾವು ಮೆಟ್ಟಿ ನಿಲ್ತೇವೆ, ಸಕ್ಸಸ್ ಆಗ್ತಾ ಹೋಗ್ತೇವೆ. ಆ ದಿಸೆಯಿಂದಾಗಿ ಯಾವತ್ತು ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಏನೇ ಬಂದ್ರು ಏನೇ ಆದ್ರೂ ಕೂಡ ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವೋ ಅಲ್ಲಿ ಏನಾದ್ರೂ ಸಾಧಿಸ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಸಕ್ಸಸ್ ಸ್ಟೋರಿಯನ್ನ ಕೆಲವು ವಿಚಾರಗಳೊಟ್ಟಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾನೆ. ಹೊಸ ವರ್ಷ, ಹೊಸತನ ಎಲ್ಲವೂ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಏನಾದ್ರೂ ಹೊಸತನವನ್ನ ಮಾಡ್ಲಿಕ್ಕೆ ಕೆಲವು ಪ್ಲಾನ್ಗಳು ಮಾಡ್ಬೇಕಲ್ಲ. ಆ ಪ್ಲಾನ್ಗಳಿಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ. ಆ ದಿಸೆಯಿಂದಾಗಿ ಈ ಹೊಸ ವರ್ಷದಲ್ಲಿ ನಾವು ಏನ್ ಮಾಡಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೇನೆ. ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ. ಬನ್ನಿ ಹೋಗೋಣ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ತಾನೆ ಮುಂದುವರಿಸ್ತೀನಿ. ಏನದು ಇಂಪಾರ್ಟೆಂಟ್ ಅಂತೀರಾ? ವೆರಿ ಇಂಪಾರ್ಟೆಂಟು ನನಗೆ. ನಿಮ್ಗೆ ಅದೆಷ್ಟಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇನ್ ಗೊತ್ತಾ, ನನ್ನ ಚಾನಲ್ಗೆ ನೀವೆಲ್ಲರೂ ಸೇರಿ 30,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ. ಇದು ನನಗೆ ಹೊಸ ವರ್ಷದಲ್ಲಿ ತುಂಬಾ ಸಕ್ಸಸ್, ಸಂತೋಷದ ವಿಚಾರ. ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಎಷ್ಟೋ ಸಂತೋಷದ ಗಳಿಗೆಗಳು ಬಂದಿರ್ತವೆ, ಬರಬೇಕು ಅನ್ನೋದೇ ನನ್ನ ಆಸೆ. ಆ ಹಿನ್ನೆಲೆಯಲ್ಲಿ
ನಿಮ್ಮೆಲ್ಲರಿಗೂ ಕೂಡ ಅಂತರಾಳದಿಂದ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಇದೇ ತರದ ಸಪೋರ್ಟ್ ಅನ್ನ ತಾವು ಮಾಡ್ತಾ ಇರಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, 2025 ನಮ್ಮ ಬದುಕುಗಳಲ್ಲಿ ಏನಾದ್ರು ಸಕ್ಸಸ್ ಅನ್ನ ತಂದ್ಕೊಡ್ಬೇಕಾದ್ರೆ ಕೇವಲ 24ರ ಡಿಸೆಂಬರ್ 31ರಂದು ಬಹಳ ಹಾಡು, ಬಹಳ ಕುಣಿತ, ಬಹಳ ಇನ್ನು ಏನೇನೋ ನಾನು ಹೇಳೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ಎಲ್ಲವನ್ನ ಮಾಡಿಕೊಂಡು ಬಹಳ ಖುಷಿಯಿಂದ 2024ನ ಕಳಿಸ್ಬಿಟ್ಟು 2025ನ ಬರಮಾಡ್ಕೊಂಡ್ರೆ ಏನು ಸಕ್ಸಸ್ ಆಯ್ತು, ಸಕ್ಸಸ್ ಕಂಡ್ಬಿಟ್ವಾ ಅನ್ಬೋದು ನೀವು. ಹಾಗಾದ್ರೆ ಮನುಷ್ಯ ಸಂತೋಷದಿಂದ ಇರಬಾರ್ದಾ? ಖಂಡಿತ ಇರಬೇಕು. ಯಾವತ್ತೂ ಕೂಡ ನಾನು ಸಂತೋಷದಿಂದ ಇರಬೇಡಿ ಅಂತ ಹೇಳೋದೇ ಇಲ್ಲ. ನಾನು ಕೂಡ ಸಂತೋಷ ಬದುಕಿಗೆ ಬೇಕೇ ಬೇಕು. ನಾನು ಬಹುತೇಕವಾಗಿ ಮಾತನಾಡೋವಾಗ ಹೇಳ್ತೀನಿ ನೋಡಿ, ಫೇಲ್ಯೂರ್ನಲ್ಲೂ ಸಕ್ಸಸ್ ಕಾಣೋದನ್ನ ನೋಡ್ತಾ ಇರ್ಬೇಕು. ಅದು ಸಂತೋಷವನ್ನು ಕೊಡುತ್ತೆ, ಬದುಕಿಗೆ ಉತ್ಸಾಹವನ್ನು ಕೊಡುತ್ತೆ, ಎಂಥೂಸಿಯಾಸಮ್ ನ ಕೊಡುತ್ತೆ, ಮತ್ತೆ ಸಕ್ಸಸ್ ಕಡೆ ನಾನು ಇನ್ನೂ ಕೂಡ ಹೆಚ್ಚು ಹೆಚ್ಚು ಕೆಲಸ ಮಾಡಲು ಕಾರಣ ಆಗುತ್ತೆ. ಆ ದಿಸೆಯಿಂದಾಗಿ ಸಂತೋಷವಾಗಿ ಇರ್ಲೇಬೇಕು. ಆದ್ರೆ ಸಂತೋಷವನ್ನ ಯಾವುದರಲ್ಲಿ ಕಳಿಬೇಕು, ಯಾವುದಕ್ಕಾಗಿ ಸಂತೋಷವನ್ನ ಪಡಬೇಕು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬದುಕಲ್ಲಿ ಯಾವುದಕ್ಕೂ ಕೂಡ ನಾವು ಸಂತೋಷವನ್ನು ಪಡ್ತೀವಿ. ನಾನು ಸ್ವಲ್ಪ ಗಮನಿಸ್ತೆ, ಈಗ ಒಂದಷ್ಟು ನ್ಯೂಸ್ಗಳು ಇದೆಲ್ಲ ಗಮನಿಸ್ತೆ, ಎಷ್ಟೋ ಜನ ಕುಡಿದು ಡಿಸೆಂಬರ್ 31ನ್ನ ಆಚರಿಸ್ತಾರೆ, ರಸ್ತೆಯಲ್ಲಿ ಬಿದ್ದು ಆಚರಿಸ್ತಾರೆ. ನೀವು ನೋಡಬೇಕು, ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನ್ಯೂಸ್ಗಳೆಲ್ಲ ನೋಡ್ತೀರಾ, ಹೆಣ್ಣು ಮಕ್ಕಳ ಆದಿಯಾಗಿ, ಗಂಡು ಮಕ್ಕಳು ಬಿಡಿ ಬಹಳ ಹಿಂದೆಯಿಂದ ಇದನ್ನ ಮಾಡ್ತಾನೆ ಇದ್ರು, ಇತ್ತೀಚೆಗೆ ಹೆಣ್ಣು ಮಕ್ಕಳ ಆದಿಯಾಗಿ ಈ ಒಂದು ಡ್ರಿಂಕ್ಸ್ ಅನ್ನು ಮಾಡೋದು, ಹೊಸ ವರ್ಷವನ್ನ ಆಚರಣೆ ಮಾಡೋದು, ಅಲ್ಲೇ ರಸ್ತೆಗಳಲ್ಲಿ ತೇಲಾಡೋದು, ಅಲ್ಲೇ ಬೀಳೋದು. ಪಾಪ ಆ ಪೊಲೀಸ್ನವರು ಪಾಪ ಇವ್ರನ್ನ ಎತ್ಕೊಂಡು ಹೋಗೋದೇನ್ ಹೇಳಿ, ಇವ್ರನ್ನ ಎಲ್ಲಾದ್ರೂ ಸೇಫ್ ಆಗಿ ತಲುಪಿಸೋದ್ ಹೇಳಿ, ಯಾರಿಗಾದ್ರೂ ಏನಾದ್ರು ತೊಂದರೆ ಆದ್ರೆ ಆಂಬುಲೆನ್ಸ್ ಅನ್ನ ಕರೆಸಿ ಅದ್ರ ಮೂಲಕ ಕಳ್ಸ್ಕೊಡೋದಾಗ್ಲಿ, ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮ ಸಂತೋಷಕ್ಕೆ ಬೇರೆಯವ್ರಿಗೂ ತೊಂದರೆ ಕೊಡ್ತಿದೀವಲ್ಲ, ಈ ಕಾಮನ್ ಸೆನ್ಸ್ ನಮ್ಮಲ್ಲಿ ಇಲ್ಲ ನೋಡಿ. ಸಂತೋಷ ಪಡ್ಬೇಕು ಬೇಡ ಅಂತ ಹೇಳ್ತೀನ? ಖಂಡಿತ ಇಲ್ಲ. ಸಂತೋಷವನ್ನ ಪಡುವಂತ ಸಂದರ್ಭದಲ್ಲಿ ಬೇರೆಯವರಿಗೆ ತೊಂದರೆ ಆಗುತ್ತಾ ಅಂತ ಯೋಚನೆ ಮಾಡೋದಿದೆಯಲ್ಲ, ಇದು ಸಂತೋಷ. ಬಹುತೇಕವಾಗಿ ಸಂತೋಷ ಅನ್ನುವಂತ ಸಂದರ್ಭದಲ್ಲಿ ಬೇರೆಯವರಿಗೆ ತೊಂದರೆ ಆಗದ ಹಾಗೆ ನಮ್ಮ ಬದುಕಿನ ಖುಷಿಗಳನ್ನ ನಾವು ಅನುಭವಿಸೋದೆ ಸಂತೋಷ. ಹೊಸ ವರ್ಷ, ಹೊಸ ದಿನ, ಹೊಸ ಆಚರಣೆ, ಇಂಥವೆಲ್ಲವೂ ಕೂಡ ನಮ್ಗಾಗ್ಬೇಕು. ಮತ್ತೆ ಹೊಸ ವರ್ಷ ಬಂದೇ ಬಿಟ್ಟಿದೆ. ನಮ್ಮ ಹಿಂದೂ ಸಂವತ್ಸರದ ಮೂಲಕ ನಾವು ಯುಗಾದಿವರೆಗೆ ಕಾಯ್ಬೇಕಾಗತ್ತೆ. ಆದ್ರೆ ನಮ್ಮ ವೆಸ್ಟರ್ನ್ ಕ್ಯಾಲೆಂಡರ್ ಏನಿದೆಯೋ ಅದ್ರ ಮೂಲಕ ಜನವರಿ 1 ಹೊಸ ವರ್ಷ ಬಂದ್ಬಿಡತ್ತೆ. ನಾವೆಲ್ಲರೂ ಬಹುತೇಕವಾಗಿ ಜನವರಿನೇ ಆರಂಭ ಅಂತ ಭಾವಿಸ್ತಾ ಹೋಗ್ತೇವೆ. ಬಹುತೇಕವಾಗಿ ಜನವರಿ ಮೊದಲನ ತಿಂಗಳು ಅಂತ. ಈ ಹಿನ್ನೆಲೆಯಲ್ಲಿ ಜನವರಿ ಬಂದ್ಬಿಟ್ಟಿದೆ. ಹಾಗಾದ್ರೆ ಈ 25 ಕೂಡ ಹೊರಟೋಗ್ಬಿಡುತ್ತೆ. ಒಂದ್ಸಾರಿ ಯೋಚನೆ ಮಾಡಿ, 24 ಯಾವಾಗ ಬಂತು, ಹೇಗೆ ಹೊಟ್ಟೋಯ್ತು ಗೊತ್ತೇ ಆಗಲ್ಲ. ದಿನಗಳು ಹೋಗ್ತಾ ಇರ್ತವೆ. ನಾನು ಲಾಸ್ಟ್ ಸಕ್ಸಸ್ ಸ್ಟೋರಿಗಳಲ್ಲಿ ಮಾಡಿದೀನಿ ಟೈಮ್ ಮ್ಯಾನೇಜ್ಮೆಂಟ್. ಕಾಲ ಯಾರಿಗೂ ಕಾಯೋದಿಲ್ಲ ಅಂತ. ಅದಕ್ಕಾಗಿ ನಾವು ಈ ಕಾಲವನ್ನ ಹೊಂದಿಸ್ಕೊಂಡ್ರೆ ಸಕ್ಸಸ್ ನಮ್ದಾಗತ್ತೆ. 24 ಬಂತು, ಹೋಯ್ತು. 25 ಬಂದಿದೆ, ಹೋಗುತ್ತೆ ರೀ, ಅದೇನ್ ದೊಡ್ಡ ವಿಚಾರ. ಆದ್ರೆ ನಮ್ಮ ಬದುಕಿನಲ್ಲಿ ಏನಾದ್ರೂ ಬದಲಾವಣೆಗಳಾಗ್ಲಿಲ್ಲ, ಯಶಸ್ಸುಗಳನ್ನ ಕಾಣ್ಲಿಲ್ಲ ಅಂದ್ರೆ ಕಾಲ ಹೊಣೆ ಆಗಲ್ಲ ಅಲ್ಲ, ನಾವೇ ಹೊಣೆಗಾರರು. ಆದಿಸೆಂದಾಗಿ ಪ್ರೀತಿಯ ವೀಕ್ಷಕರೇ, 2025ರಲ್ಲಿ ನಾವೇನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ ಖಂಡಿತ ನಾವು ಅದಕ್ಕೆ ಯೋಜನೆಯನ್ನು ಮಾಡಬೇಕು. ಯೋಜನೆಯ ಹೊರತು ನಮ್ ಸಕ್ಸಸ್ಗಳು ಆಗೋದಿಲ್ಲ ನೋಡಿ. ನೀವು ಹಂಗ ಅನ್ಕೊಂಡಿದ್ರೆ, ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು. ಯಾವತ್ತು ಯೋಜನೆ ಮಾಡದ ಕೆಲಸಗಳು ಸಕ್ಸಸ್ ಆಗೋದ್ರಲ್ಲಿ ತುಂಬಾ ಕಡಿಮೆ ಪರ್ಸೆಂಟೇಜ್. ಆದಿಸೆಂದಾಗಿ ಈ 25ರ ವರ್ಷಕ್ಕೆ ಈ ಮೊದಲನೇ ದಿನವೇ ನೀವೆಲ್ಲರೂ ಪ್ಲಾನ್ ಮಾಡಿ. ಮೀಟು ನಾನು ಕೂಡ ಮಾಡ್ಕೊಂಡಿದ್ದೀನಿ. ಆದಿಸೆಂದಾಗಿ ಈ 25ರಲ್ಲಿ ಏನೇನ್ ಕೆಲಸಗಳನ್ನ ನಾನು ಮಾಡಬೇಕು, ನನ್ನ ಗುರಿಗಳೇನು, ಪ್ರತಿನಿತ್ಯದ ಕಾರ್ಯಗಳೇನು,
ಅವುಗಳನ್ನ ಹೇಗೆ ಸರಿದೂಗಿಸಬೇಕು, ಜೊತೆಗೆ ಫ್ಯಾಮಿಲಿಯನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ನನ್ನ ಜವಾಬ್ದಾರಿಗಳೇನು, ಎಲ್ಲವನ್ನು ಚಾರ್ಟ್ ಮಾಡಿಡಿ ಪ್ರೀತಿಯ ವೀಕ್ಷಕರೇ. ಖಂಡಿತ ಆ ಚಾರ್ಟ್ ಪ್ರಕಾರ ನೀವು ಕೆಲಸ ಮಾಡಿದ್ದೆ ಆದರೆ ಸಕ್ಸಸ್ ಯಾರ ಬಳಿಗೂ ಹೋಗೋದಿಲ್ಲ, ನಿಮ್ ಬಳಿಯಲ್ಲೇ ಇರುತ್ತೆ. ಯಾರು ಅದನ್ನು ಕೊಡ್ಬೇಕಾಗಿಲ್ಲ, ನೀವೇ ಅದನ್ನ ಪಡ್ಕೊಳ್ತೀರಾ. ಆ ದಿಸೆಯಿಂದಾಗಿ ಪ್ರೀತಿಯ ವೀಕ್ಷಕರೇ, 2025 ಜನವರಿ ಮೊದಲನೇ ದಿನನೇ ಕುಳಿತುಕೊಂಡು ಈ ಕೆಲಸವನ್ನ ಮಾಡಬೇಕು. ನೀವೇನಾದ್ರೂ ಮೊದಲನೇ ದಿನ ಮಾಡಿಲ್ಲ ಅಂತ ಏನಾರಾದ್ರೆ ಕಾಲ ಮಿಂಚಿಲ್ಲ, 2ನೇ ದಿನ ಆದ್ರೂ ಖಂಡಿತ ಮಾಡಿ. ಖಂಡಿತ 2025 ನಿಮ್ಗೆ ಏನಾರು ತಂದು ಕೊಡುತ್ತೆ. ತಂದ್ಕೊಂಡಿಲ್ಲ ಅಂದ್ರೆ ನನ್ನನ್ನು ಕೇಳಿ, ಒಂದು ಬುಕ್ ತಗೊಳ್ಳಿ ಅಥವಾ ಒಂದು ಚಾರ್ಟ್ ತಗೊಳ್ಳಿ, ಅದ್ರಲ್ಲಿ ಬರೀರಿ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು, ಯಾವ್ಯಾವ ತಿಂಗಳು ಏನೇನ್ ಮಾಡ್ಬೇಕು, ಅಥವಾ 3 ತಿಂಗಳು ಅಥವಾ 6 ತಿಂಗಳು ಅಥವಾ ವರ್ಷಕ್ಕೆ ಏನ್ ಮಾಡ್ಬೇಕು ನಾನು, ಅಥವಾ ಒಂದು ದಿನಕ್ಕೆ ಏನು ಮಾಡಬೇಕು, ನಿಮ್ ಇಷ್ಟ. ನಾನು ಮುಂದಿನ ಸಕ್ಸಸ್ ಸ್ಟೋರಿಗಳಲ್ಲಿ ಈ ಬರವಣಿಗೆಯನ್ನ ಹೇಗ್ ಬರಿಬೇಕು, ದಿನದ್ದು ಹೇಗ್ ಬರಿಬೇಕು, ವಾರದ್ದು ಹೇಗ್ ಬರಿಬೇಕು, ತಿಂಗಳದ್ದು ಹೇಗ್ ಬರಿಬೇಕು, ಹೇಗೆ ಬರ್ದು ಹೇಗೆ ಅದನ್ನ ಕಂಪ್ಲೀಟ್ ಮಾಡಬೇಕು, ಈ ವಿಚಾರನೂ ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನಾನು ನನ್ನ ಚಾನಲ್ ನಲ್ಲಿ ಇದ್ದುಕೊಂಡು ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ? ಖಂಡಿತ ಸಪೋರ್ಟ್ ಮಾಡ್ತೇನೆ. ನಿಮ್ಮ ಸಕ್ಸಸ್ ಗಳ ಜೊತೆನಲ್ಲಿ ನನ್ನ ಸಕ್ಸಸ್ ಅನ್ನ ಕಾಣೋದಕ್ಕೆ ನನ್ಗಿಷ್ಟ. ಆ ದಿಸೆಯಿಂದಾಗಿ ನನ್ನ ಚಾನಲ್ ಕಡೆಯಿಂದ ನಿಮ್ಗೆ ಏನೇನು ಉಪಯೋಗ ಆಗ್ಬೇಕೋ ಅದನ್ನ ಮಾಡ್ತಾ ಹೋಗ್ತೇನೆ. ನಿಮ್ಮ ಈ ಒಂದು ಪ್ರೀತಿ ಸದಾ ನನ್ನೊಟ್ಟಿಗಿದ್ರೆ ನಾನು ಖಂಡಿತ ನಿಮ್ಮೊಟ್ಟಿಗೆ ಈ ಸಕ್ಸಸ್ ಸ್ಟೋರಿನಲ್ಲಿ ಭಾಗಿಯಾಗ್ತಾ ಹೋಗ್ತೀನಿ. ಎಲ್ಲರ ಸಕ್ಸಸ್ಗಾಗಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತೀನಿ. ನಾನು ಫಾಲೋ ಮಾಡ್ದವನೇ ನಿಮ್ ಜೊತೆ ಹಂಚ್ಕೊಳ್ತೀನಿ, ಮತ್ತೇನು ಅಲ್ಲ. ಪ್ರೀತಿಯ ವೀಕ್ಷಕರೇ, ಇನ್ನೊಂದಷ್ಟು ವಿಚಾರಗಳನ್ನ ತೆಗೆದುಕೊಂಡು ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ. ಈ ವಿಡಿಯೋದಲ್ಲಿ ಹೊಸ ವರ್ಷದ ಮೊದಲನೇ ದಿನ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕಾಗಿ ಈ ವಿಚಾರವನ್ನ ಹಂಚ್ಕೊಂಡಿದ್ದೀನಿ. ಎಲ್ರು ಕೂಡ ಒಂದು ಡೈರಿಯನ್ನ ಮೇಂಟೈನ್ ಮಾಡಿ, ಬಹಳ ಉತ್ತಮ ಆಗ್ತದೆ. ಆ ಡೈರಿನಲ್ಲಿ ಪ್ರತಿನಿತ್ಯದ ಕಾರ್ಯಗಳನ್ನ ಬರೆದಿಟ್ಟು ಅವುಗಳನ್ನ ಪೂರ್ಣಗೊಳಿಸ್ತಾ ಹೋಗಿ ಅಂತಕ್ಕಂಥದ್ದನ್ನ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಅದರ ವಿವರವನ್ನ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಎಲ್ಲ ರೀತಿಯಾದ ವಿಡಿಯೋಗಳು ನಿಮ್ಮೊಟ್ಟಿಗೆ ಬರ್ತವೆ. ಬಹುತೇಕವಾಗಿ ನನ್ನ ಚಾನೆಲ್ನ ನೀವು ಹೋಗಿ ಗಮನಿಸಿ, ನನ್ನ ಚಾನೆಲ್ ನಲ್ಲಿ ಆಲ್ಮೋಸ್ಟ್ ಆಲ್ ಸಕ್ಸಸ್ಗೆ ಬೇಕಾದಂತ ಮತ್ತೆ ಬದುಕಿಗೆ ಬೇಕಾದಂತ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ, ಮತ್ತೆ 30,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ, ಅದಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ, ಮತ್ತೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತಾ ಇರೋಣ.